ಪ್ರೈವೇಟ್ ಮಾಲೀಕರಿಗೆ ನೀವು ವಹಿಸ್ತೀರಿ. ನಮ್ಮ ಏನು ಸಚಿವರು ಹೇಳಿದಾಗೆ ಸರ್ಕಾರಿ ಬೋರ್ವೆಲ್ಸ್ ಏನು ಕೊರಿತಾರೆ ಅದನ್ನ ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಏಕೆಂದರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರೆದ್ರೆ ಬಿಲ್ ಆಗ್ತಕ್ಕಂಥದ್ದು 1 ವರ್ಷಕ್ಕೋ ಆಗ್ತದೆ. ಅಲ್ಲಿ ತನಕ ಜೋಪಾನ ಮಾಡಬೇಕು. ಆ ಜೋಪಾನ ಮಾಡ್ತಕ್ಕಂಥ ಯಾರು ಕಾಂಟ್ರಾಕ್ಟ್ ಕೊರಿತಾನೆ ಮೇಲೆ ಕ್ಯಾಪ್ ಹೋಗ್ತಾರೆ. ಬಹಳಷ್ಟು ಕಡೆ ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ, ಕಳಿಸಿ ಬೀಳ್ತದೆ. ಅಧ್ಯಕ್ಷ ಕ್ಯಾಪ್ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಬೋರ್ ಹಾಕಿದ ತಕ್ಷಣ 2 ವೆಲ್ಡ್ ಮಾಡಿ ಟ್ಯಾಗ ಹೊಟ್ಟೋಗ್ತಾನೆ ಅವನು. ಅದರ ನಂತರ ಅವನ ಕಡೆ ಬರೋದಿಲ್ಲ. ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ, ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ಅಧ್ಯಕ್ಷರೇ, ಬೋರ್ಡ್ ರಿಲೀಫ್ ಫೈಲ್ ಆಗ್ತದೆ. ಫೈಲ್ ಸಂದರ್ಭದಲ್ಲಿ ಮುಚ್ಚೋದಿಲ್ಲ ಅವನು. ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ. ಅಧ್ಯಕ್ಷ, ಏನಾಗಿದೆ ಇವತ್ತು ನಮ್ಮಲ್ಲಿ ಹಿಂದೆ ಬರಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು 2,000 ಬೋರ್ವೆಲ್ಸ್ ಕೊರೆಸಿದ್ವಿ ಅಧ್ಯಕ್ಷರೇ. ಇವತ್ತು ಕೂಡ 35 ಕೋಟಿ ಹಣ ಪೆಂಡಿಂಗ್ ಇದೆ. ಇವತ್ತಿಗೂ ಅದರ ಸುಮಾರು 5-6 ಇನ್ಸ್ಪೆಕ್ಷನ್ ಆಗಿದೆ. ಅಂತಂದ್ರೆ 4 ವರ್ಷದಿಂದ ಬೋರ್ ಮುಚ್ಚಲಿಕ್ಕಾಗಿಲ್ಲ. ಆ ಕಾಂಟ್ರಾಕ್ಟರ್ ಡೈಲಿ ಹೋಗಿ ಬೋರ್ ಮುಚ್ಚಲಿಕ್ಕೆ ಬರೋದಿಲ್ಲ. ಇದಕ್ಕೆ ಏನಾದ್ರೂ ಕೂಡ ಇದರಲ್ಲಿ ಈ ಕಾನೂನಿನಲ್ಲಿ ಏನಾದ್ರು ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು, ಯಾರು ಸಂರಕ್ಷಣೆ ಮಾಡಬೇಕು? ಒಂದು ವೇಳೆ ಕೇಸಿಂಗ್ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ. ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ವೆಲ್ಡ್ ಮಾಡಿ ತದನಂತರ ಗೋಣಿಚೀಲದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷರೇ. ಅವ್ರಿಗೆ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ. ಸಂಸ್ಥೆ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಆ ಕ್ಯಾಪನ್ನ ಸಣ್ಣ ಪಣ್ಣ ಕಳ್ಳರು ಅದನ್ನ ಊಡಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಊಡಿಸ್ಕೊಂಡು ಹೋಗ್ಬಿಟ್ರೆ ಆ ಹೋಲ್ ಹಾಗೆ ಕಾಣ್ತಾ ಇರುತ್ತೆ. ಅದು ಒಂದು ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ ಈ ಸ್ವಂತ ಬೋರ್ವೆಲ್ಸ್ ಕೊರೆಸಿದಾಗ ಆ ರೈತ ನೀರಿತ್ತೋ ತಕ್ಷಣನೇ ಬೇಜಾರ ಕಡೆ ಹೋಗೋದೇ ಇಲ್ಲ. ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ ಅವನಲ್ಲಿ 2-3 ಬೋರ್ ಇದ್ದರೆ ಅವನ ದಿನಬೆಳಗಾಗಿ ಅಲ್ಲೊಂದು ಪರಿಶೀಲನೆ ಮಾಡ್ತಾನೆ. ಆದರೆ ಒಂದು ಬೋರ್ ಕಾಡಲ್ಲಿ ಕೊರಿತಾನೆ. ಆ ಫೈಲ್ ಆಯ್ತು ಅಂದ್ರೆ ಆ ಗ್ರಾಮಕ್ಕೂ ಆ ಬೋರ್ವೆಲ್ಗೂ ಸುಮಾರು 2-3 ಕಿಲೋಮೀಟರ್ ಇದ್ರೆ ಆಗ ರೈತ ಆ ಕಡೆ ಹೋಗೋದೇ ಇಲ್ಲ, ವ್ಯವಸಾಯನೇ ಮಾಡೋದಿಲ್ಲ. ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ? ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕೊರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದೆ ಸಮಯದಲ್ಲಿ ರೈತ ರಿಮೂವ್ ಮಾಡಿಬಿಡ್ತಾನೆ. ಅಧ್ಯಕ್ಷರೇ, ಆ ರೈತ ಬೋರ್ವೆಲ್ ಆ ಕೇಸಿಗೆ ರಿಮೂವ್ ಮಾಡಿದ ನಂತರ ರೈತ ಆ ಕಡೆ ಹೋಗೋದಿಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಸಾಮಾನ್ಯ ರೈತ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವನ ಸಾಲ ಮಾಡಿ ಬೋರ್ವೆಲ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗ್ಬಿಡುತ್ತೆ, ಅವನ ಕಡೆ ಹೋಗೋದೇ ಇಲ್ಲ. ಸಲಹೆ ಕೊಡಿ, ಏನ್ ಮಾಡ್ಬೇಕೀಗ? ಅದಕ್ಕೇನೆ ಆ ಮಾಲೀಕರಿಗೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು. ಅನುಮತಿ ತಗೊಂಡ್ರೆ ಅವನ ಬೈಂಡಿಂಗ್ ಇರುತ್ತೆ, ಆದ್ರೆ ಬರ್ಸ್ಕೋಬೇಕು. ಒಂದ್ ವೇಳೆ ಬೋರ್ ಫೈಲೂರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೀನಿ ಅಂತೇಳಿ ಬರ್ಸ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಮಂತ್ರಿಗಳೇ.